ನಮಸ್ಕಾರ ಸ್ನೇಹಿತರೆ. ನನ್ನೆಲ್ಲ ಪ್ರೀತಿಯ ಕರುನಾಡ ಅನ್ನದಾತ ವೀಕ್ಷಕರಿಗೆ ಹಾಗೂ ನಮ್ಮ ಹೈಟೆಕ್ ಫೀಡ್ ಬಳಕೆದಾರರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮಲ್ಲಿ ಫುಡ್ ಖರೀದಿ ಮಾಡಕ್ಕೆ ಬರೋರಾಗಲಿ, ಕುರಿ ಸಾಕಾಣಿಕೆ ಮಾಡಕ್ಕೆ ಇತ್ತಿತ್ತಲಾಗೆ ಬರೋರು ಮರಿಗಳ ಆಯ್ಕೆ ಹೆಂಗೆ ಮಾಡ್ಬೇಕು, ಮರಿ ಯಾವ ಥರ ತರಬೇಕು ಸರ, ಎಂಥ ಮರಿಗಳನ್ನ ತರಬೇಕು, ಮರಿ ಆಯ್ಕೆನ ಹೆಂಗೆ ಮಾಡ್ಕೋಬೇಕು. ಮಾರ್ಕೆಟ್ನಾಗ ಇತ್ತಿತ್ತಲಾಗೆ ಏನತ್ಲೆ ಅದು ಇದೈತ್ರಲ್ಲ ಗುಂಪಿನಾಗ ಗೋವಿಂದ ಅಂತೇಳಿ ಸಾಕಷ್ಟು ಮರಿಗಳನ್ನ ಕೊಟ್ಟ, ಗುಂಪಿನಾಗಿನ ಮರಿಗಳನ್ನ ಕೊಟ್ಟ ಸ್ವಲ್ಪ ಲಾಸ್ ಆಗತ್ರಿ, ಸಣ್ಣ ಸಣ್ಣ ಮರಿಗಳು ಬರ್ತಾವೆ, ಹಾಲು ಮರಿ ಬರ್ತಾವೆ ಅಂತೇಳಿ ಸಾಕಷ್ಟು ವಿಚಾರಗಳನ್ನ ಕೇಳಿದರು. ಅದಕ್ಕೆ ಏನತ್ಲೆ ಈ ವಿಡಿಯೋದಲ್ಲಿ ಮರಿಗಳ ಆಯ್ಕೆ ಹೆಂಗೆ ಮಾಡ್ಬೇಕು, ಎಂಥ ಮರಿಗಳನ್ನ ಆಯ್ಕೆ ಮಾಡ್ಬೇಕು, ಗುಂಪಿನಾಗಿರ್ತಕ್ಕಂಥ ಮರಿಗಳನ್ನ ಹಾಲು ಮರಿಗಳನ್ನ ಗುರ್ತ ಮಾಡ್ಕಿಸಿಂದ, ಮತ್ತು ಅದಕ್ಕೆ ರೋಗ ಇರ್ತಕ್ಕಂಥ ಮರಿಗಳನ್ನ ಸಾಕಷ್ಟು ಅವಕ್ಕೆ ಅದು ರೋಗದಿಂದ ಬಳಲ್ತಾ ಮರಿಗಳನ್ನ ಹೆಂಗೆ ನಾವು ಆಯ್ಕೆ ಮಾಡ್ಕೋಬೇಕು, ಎಂಥ ಮರಿಗಳನ್ನ ಆಯ್ಕೆ ಮಾಡ್ತಂದ್ರೆ ನಮಗೆ ಮುಂದೆ ಕುರಿ ಸಾಕಾಣಿಕೆ ಲಾಭ ಕಾಣ್ಬೋದು ಅಂತೇಳಿ ಅಂತ ಒಂದು ಸಣ್ಣ ಪ್ರಯತ್ನಗಳ ಮಾಹಿತಿ ಹೇಳಕ್ಕೆ ನಾ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗತ್ತಂದ್ರೆ ಕುರಿ ಸಾಕಾಣಿಕೆ ಭಾಳ ಬರಬರ್ತಾ ಜಡ ಹಾಕೋತ್ ಬರತ್ರಿ. ಯಾಕಂದ್ರೆ ಏನಂತಲ್ಲ ಮರಿಗಳ ಆಯ್ಕೆ ಮಾಡ್ಕೊಳ್ಳೋದ ಒಂದು ದೊಡ್ಡ ಗುಡ್ ಹಾಕೋತದ್ರಿ. ಮರಿಗಳನ್ನ ಯಾವ ಥರ ಆಯ್ಕೆ ಮಾಡ್ಕೋಬೇಕು, ಎಂಥ ಮರಿಗಳನ್ನ ಫಾರ್ಮ್ ತರಬೇಕು, ಮರಿಗಳನ್ನ ಎಂಥ ಮರಿಗಳನ್ನ ತಂದ್ರೆ ನಾವು ಮುಂದೆ ಅವು ಬೆಳೆದ ದಷ್ಟಪುಷ್ಟವಾಗಿ ಬೆಳೆದ ಕಿಸಿಂದ ಏನತ್ಲ ಒಂದು ಒಳ್ಳೆ ರೇಟಿಗೆ ಮಾರ್ತಾವ ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಆಗಿಬಿಟ್ಟದ್ರಿ. ಯಾಕಂದ್ರೆ ಮರಿಗಳು ಫಸ್ಟ್ ನಾವು ಫೇಲ್ ಆಗುವುದನ್ನ ಕುರಿ ಸಾಕಾಣಿಕೆ ಒಳಗೆ ಮರಿಗಳ ಆಯ್ಕೆನ ಫಸ್ಟ್ ಫೇಲ್ ಆಗತೈತ್ರಿ. ಯಾಕಂದ್ರೆ ಏನಾಗ್ಬಿಟ್ಟಿರ್ತೈತಿ, ವ್ಯಾಪಾರಸ್ಥರು ಏನ್ ಮಾಡ್ಬಿಟ್ಟಿರ್ತಾರ, ಒಂದಿಷ್ಟು ದೊಡ್ಡ ಮರಿಗಳ ಜೊತೆ ಒಂದ್ 4 ಮರಿಗಳು, ಒಂದ್ 20 ಮರಿಯಲ್ಲಿ ಒಂದ್ 4 ಮರಿ ಏನ್ ಮಾಡ್ಬಿಟ್ಟಿರ್ತಾರೋ ಹಾಲ್ ಮರಿ ಹಾಕಿಬಿಟ್ಟಿರ್ತಾರ. ಹಿಂಗಾಗಿ ಹಾಲ್ ಮರಿ ಹಾಕಿರೋದು ಏನಾಗ್ಬಿಡ್ತೈತಿ, ಅವ್ರು ಏನ್ ಹೇಳ್ತಾರೋ, ಇಲ್ಲ ಅಷ್ಟು ಗುಂಪು ತಗೊಂಡ್ರನ ಒಂದ್ ರೇಟಾ, ಇಲ್ಲ ಅಂದ್ರೆ ಬೇರೆ ರೇಟಾ ಅಂತ ಹಿಂಗಾರ ಹೇಳ್ತಾರ. ಇಲ್ಲರಿ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಏನ್ ಮಾಡ್ಬಿಡ್ತಾರ, ಇಲ್ರಿ ಇದೊಂದು ಗುಂಪು ಐತಿ, ಪೂರ್ತಿ ಗುಂಪುಗಳನ್ನ ಮರಿಗಳನ್ನ ತಗೊಂಡ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಿರ್ತಾರ. ಅಂತದ್ರಲ್ಲಿ ಏನಾಗ್ಬಿಡ್ತೈತಿ, ಇವ್ರಿಗೆ ಒಂದ್ 20 ಮರಿಯಲ್ಲಿ ಒಂದ್ 14-15 ಮರಿ ದೊಡ್ಡ ಮರಿ, ಅದ್ರ ಜೊತೆ ಒಂದ್ 4-5 ಮರಿ ಸಣ್ಣ ಮರಿ ಹಾಲ್ ಮರಿ ಹಾಕಿರೋದ್ರಿಂದ ಒಂದ್ 200 ರೂಪಾಯಿನೋ 500 ರೂಪಾಯಿ ರೇಟ್ ಕಡಿಮೆ ಗಣೆ ಮಾಡ್ಬಿಡ್ತಾರ ನಮ್ಮ ಯುವಕರು. ರೇಟ್ ಬರೋಬ್ಬರಿ ಗೊತ್ತಾಗಲಾರ್ಕಾಗಿ ಮರಿಗಳ ಆಯ್ಕೆ ಹೆಂಗ್ ಮಾಡೋದು ಗೊತ್ತಾಗಲಾರ್ಕಾಗಿ ಅಂತ ತಗೊಂಡ್ಬಿಡ್ತಾರೆ. ತೊಗೊಂಡ್ಬಿಡನೆ ಆಗ್ಬಿಡ್ತದೆ. ಹಾಲ್ ಮರಿ ಏನು 2 ಮರಿ ಇರ್ತಾವಲ್ಲ, ಅವು ಹಾಲ್ ಮರಿ ತಂದಂತ ಮರಿಗಳು ದೊಡ್ಡ ಮರಿ ಜೋಡಿ ಸೆಟ್ ಆಗಂಗಿಲ್ಲ, ಸರಿಯಾಗಿ ಫುಡ್ ತಿನ್ನಂಗಿಲ್ಲ, ನೀರ್ ಕುಡಿಯಂಗಿಲ್ಲ, ಅವ್ರ ಜೋಡಿ ಸೆಟ್ ಆಗಲ್ಲ. ಮತ್ತೆ ದೊಡ್ಡ ಮರಿಗಳು ಏನೈತಲ್ಲ ಅವ್ರು ತಿನ್ನಾಕು ಬಿಡಂಗಿಲ್ರಿ. ಹಿಂಗಾಗಿ ಏನೈತ್ಲ ಅಂದ್ರೆ ಮತ್ತೆ ಅವಕ್ಕ ರೋಗದ ಲಕ್ಷಣಗಳು ಭಾಳ ಕಾಡಾಕತ್ತಾರ ಸಣ್ಣ ಮರಿಗಳಿಗೆ. ಹಿಂಗಾಗಿ ಮರಿಗಳು ಲಾಸ್ಟಿಗೆ ಕೊನೆಗೆ ಮರಿ ಬೆಳವಣಿಗೆ ಆದ ನಂತರ ಮಾರುವಾಗ ಏನತ್ಲ ಮಾರಂಗಿಲ್ಲ. ಯಾಕೆ ಸಮಸ್ಯೆ ಏನಾಗತ್ತೆ ಅಂದ್ರೆ ಮರಿಗಳ ಮಾರುವಾಗ 20 ಮರಿಯಲ್ಲಿ ನಾವು ವ್ಯಾಪಾರಸ್ಥ ಬಂದು ಏನ್ ಮಾಡ್ಬಿಡ್ತಾನ, ನಾವು ಒಂದು 10 ಮರಿ ಎಟ್ಟ ತಗೋತನಪ್ಪ, ಈಗ ಉಳಿದ್ 10 ಮರಿ ಬೇಡ 5 ಮರಿ ಬೇಡ 15 ಮರಿ ಎಟ್ಟ ತಗೋತಾನ. ಯಾಕೆ ತಗೋತಂತಾನಂದ್ರ ದೊಡ್ಡ ಮರಿಗಳು ದೊಡ್ಡ ಹಾಕೊಂತ ಹೋಗಿರ್ತಾವ್ರಿ, ಸಣ್ಣ ಮರಿಗಳು ಏನಂತ ಹಾಲ್ ಮರಿ ಬಂದಿರ್ತಾವು, ಹಾಲ್ ಮರಿ ಹಂಗ ಸಣ್ಣವಾಗಿ ಉಳಿದಿರ್ತಾವ. ಹಿಂಗಾಗಿ ವ್ಯಾಪಾರಸ್ಥ ಬಂದವ ಅವ್ನು ತಗೊಳಕ್ ಒಪ್ಕೊಳಂಗಿಲ್ಲ. ಅದಕ್ಕೆ ಏನೈತ್ಲ ಮರಿಗಳ ಆಯ್ಕೆ ಒಂದು ಬಹಳ ಮುಖ್ಯ ಐತಿ. ಈ ಕುರಿ ಸಾಕಾಣಿಕೆಗೆ ಬರ್ಬೇಕಂದ್ರ ಮರಿಗಳ ಆಯ್ಕೆ ಎಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡೈತಪ್ಪ ಅಂತಂದ್ರ ಫಸ್ಟ್ ಹೆಜ್ಜೆನ ಅದಾರೆ ಮರಿಗಳ ಆಯ್ಕೆ ಫಸ್ಟ್ ಹೆಜ್ಜೆ ಆಗಿರೋದು. ಬಹಳ ಕೇರ್ಫುಲ್ ಆಗಿ ಮರಿಗಳ ಆಯ್ಕೆ ಮಾಡ್ಕೋಬೇಕು. ಮುಂದೆ ಮರಿಗಳ ಆಯ್ಕೆ ಮಾಡುವಾಗ ಸ್ವಲ್ಪ ಎಡವಿದ್ರೆ, ಸ್ವಲ್ಪ ಗಡಬಡಿ ಮಾಡಿದ್ರೆ, ಏನೋ ಯಾವ್ದೋ ಒಂದು ಮರಿ ತಂದ ಏನೋ ಮಾಡಕ್ ಹೋಗಿಸಿಂದ ಮರಿಗಳನ್ನ ಆಯ್ಕೆಗಳನ್ನ ಫೇಲ್ ಮಾಡ್ಕೊಂಡ್ರೆ ಏನಾಕತ್ಲ, ಅದು ಮರಿ ನೀವು ಆಯ್ಕೆ ಒಳಗೆ ಫೇಲ್ ಆದ್ರಿಪ್ಪ ಅಂತಂದ್ರ ಆ ಮರಿಗಳನ್ನ ನಿಮ್ಮ ಸಡ್ಡಿಗೆ ತಂದ ಕಿಸಿಂದ ನೀವು ಮರಿಗಳನ್ನ ಸೇಲ್ ಮಾಡುವವರೆಗೂ ಫೇಲ್ ಆಗೋತಾ ಹೋಗ್ಬಿಡ್ತಾವ. ಯಾಕಂದ್ರೆ ನೀವು ಲಾಭ ಕಾಣಕ್ ಆಗಂಗಿಲ್ಲ. ಹಿಂಗಾಗಿ ಏನತ್ಲ ಮರಿಗಳ ಆಯ್ಕೆ ಒಂದು ಭಾಳ ಮಹತ್ವ ಪಡ್ಕೊಂಡೈತಿ. ನೀವು ಪ್ಯಾಟಿಗೆ ಹೋದ್ರಪ್ಪ ಅಂತಂದ್ರ ಮರಿಗಳನ್ನ ಆಯ್ಕೆಗಳನ್ನ ಹೆಂಗ್ ಮಾಡ್ಕೋ, ಎಂತ ಮರಿಗಳನ್ನ ತಗೋಬೇಕು ಅನ್ನೋದು ಏನತ್ಲೆ ಸ್ವಲ್ಪ ನಾನ್ ನಿಮಗೆ ಮಾಹಿತಿ ಹೇಳ್ತೇನ್ರಿ. ಹೆಂಗಿರ್ಬೇಕಪ್ಪ ಅಂತಂದ್ರ ಫಸ್ಟ್ ನೀವು ಮಾರ್ಕೆಟಿಗೆ ಹೋದ್ರಿಪ್ಪ ಅಂತಂದ್ರ ಮುಖ್ಯವಾಗಿ ಮರಿಗಳ ಅವಕ್ಕ ಶರೀರದಾಗ ಏನ ನೋವುಗಳಿದ್ರು, ಶರೀರದಾಗ ಅವಕ್ಕ ಯಾವುದೇ ಒಂದು ನೋವು ರೋಗದಿಂದ ಬಳಲುತ್ತಿದ್ದಪ್ಪ ಅಂತಂದ್ರ ಕಂಪಲ್ಸರಿ ಕಣ್ಣುಗಳನ್ನ ನೋಡ್ಕೋಬೇಕು. ನೀವು ಯಾವ ತರ ಕಣ್ಣು ಇರ್ಬೇಕಪ್ಪ ಅಂತಂದ್ರ ಇಲ್ಲಿ ಮುಂದೆ ಬಾಯ್ತು. ನೀವು ಮರಿಗಳು ಮಾರ್ಕೆಟ್ಗೆ ಹೋದಪ್ಪ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಫಸ್ಟ್ ಏನತ್ಲ ನೀವು ಅವ್ರ ಬಾಯಿ ನೋಡ್ಬೇಕ. ಇಲ್ಲಿ ಬಾಯಿ ಕೆಳಗಡೆ ಗುಳ್ಳೆ ಪಕ್ಕೆ ಯಾವ್ದೋ ತರ ಇರಬಾರ್ದ. ಮರಿ ಮೊದಲು ಏನತ್ಲ ಯಾವ್ದೋ ಒಂದು ರೋಗಕ್ಕೆ ಬಳಲಿತ್ತಪ್ಪ ಅಂತಂದ್ರೆ, ಯಾವ್ದೋ ಒಂದು ಜಡ್ಡಿತ್ತಪ್ಪ ಅಂತಂದ್ರೆ ಇಲ್ಲಿ ಪಕ್ಕೆಗಳು ಗುಳ್ಳಿಗಳು ಸ್ವಲ್ಪ ಅಲರ್ಜಿ ಟೈಪ್ ಆಗಿರ್ತೈತೆ. ಇಲ್ಲಿ ಏನತ್ಲೆ ಕ್ಲೀನ್ ಇರ್ಬೇಕು. ಈ ತರ ಏನತ್ಲೆ ಮೂಗಿನ ಮೇಲೆ ನೀವು ಹಿಂಗ ಮುಟ್ ನೋಡ್ಬೇಕ. ಯಾವ್ದೇ ತರದಿಂದ ಒಣದಿರಬಾರ್ದು, ಒಣದ ಡ್ರೈ ಒಣದಿರಬಾರ್ದು. ಈ ತರ ನೀರ್ ನಿಮ್ಗೆ ಬರ್ಬೇಕ. ಈ ತರ ನೀರ್ ಬಂತಪ್ಪ ಅಂತ ನೀರ್ ಆಡ್ತಿತ್ತಂದ್ರೆ ಮೂಗಿನ ಮೇಲೆ ಆರೋಗ್ಯವಾಗೈತೆ ನೀವು ತಿಳ್ಕೊಬೇಕ. ಇಲ್ಲಪ್ಪ ಇದು ಒಣಗಿತ್ತಪ್ಪ ಅಂದ್ರೆ ಏನತ್ಲ ಮರಿ ಒಳಗ ಶರೀರದೊಳಗ ಸಣ್ಣಂಗೆ ಲೈಟಿಗೆ ಜ್ವರ ಇರ್ತಾವ. ಇದನ್ನ ಸ್ವಲ್ಪ ನೀವು ಕೇರ್ಫುಲ್ ನೋಡ್ಕೋಬೇಕು. ಇಲ್ಲಿ ಗುಳ್ಳಿ ಪಕ್ಕಿ ಯಾವ್ದೇ ತರ ಇರಬಾರ್ದು. ಇದು ಮೂಗಿನ ಶಂಬಿ ಅಂತೀವಿ ನಾವು. ಇದಕ್ಕೆ ಏನಂದ್ರೆ ನೀರು ಆಡ್ತಿರ್ಬೇಕು. ಇದನ್ನ ನೀವು ನೋಡ್ಕೋಬೇಕು. ಇದು ಒಣಗಿರಬಾರ್ದು, ಇಲ್ಲಿ ಗುಳ್ಳಿ ಪಕ್ಕಿ ಇರಬಾರ್ದು. ನೆಕ್ಸ್ಟ್ 2ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ ಮರಿಗಳಿಗೆ ಈ ಕಣ್ಣುಗಳು ಇರ್ತಾವ್ರಿ, ಕಣ್ಣಿನಲ್ಲಿ ಯಾವುದೇ ತರ ಕೆಂಪಗಾಗಿರ್ಬಾರ್ದ.
ಯಾಕಾಗಿರ್ಬಾರ್ದಪ್ಪ ಅಂತಂದ್ರೆ ಮರಿಗಳಿಗೆ ಸಣ್ಣಗೆ ಲೈಟಾಗಿ ಜ್ವರ ಇದ್ದುಪ್ಪ ಅಂತಂದ್ರೆ ಮರಿಗಳ ಶರೀರ ಒಳಗೆ ಏನಾರ ನೋವು ಅವಕ್ಕೆ ಏನಾರ ಬ್ಯಾನ್ ಇತ್ತು ಸಿಂಪ್ಟಮ್ಸ್ ಇಂದ ಯಾವ್ದಾದ್ರು ಸಿಂಪ್ಟಮ್ಸ್ ಇಂದ ಬಳಲ್ತಿದ್ದಪ್ಪ ಅಂತಂದ್ರೆ ಕಂಪಲ್ಸರಿ ಕಣ್ಣಿನಲ್ಲಿ ಕೆಂಪಾಗಿ ಇರ್ತೈತ್ರಿ. ಈ ತರ ಏನತ್ಲೆ ನೀವು ಇದನ್ನ ಅಬ್ಸರ್ವ್ ಮಾಡ್ಬೇಕು. ಮುಂದೆ ಮರಿಗಳಿಗೆ ಸತತವಾಗಿ ಏನತ್ಲೆ ನೀರ್ ಸೋರ್ತಿರ್ತೈತಿ, ಅಲರ್ಜಿ ಟೈಪ್ ನೀರ್ ಸೋರ್ತಿರ್ತೈತಿ. ಇಲ್ಲಿ ನೀರ್ ಸೋರೋದ್ರಿಂದ ಈ ಮರಿಗಳ ಕಣ್ಣು ಕೆಂಪಾಗಿದ್ದಪ್ಪ ಅಂತಂದ್ರೆ ಆ ಮರಿ ಆರೋಗ್ಯವಾಗಿಲ್ಲ ತಿಳ್ಕೊಬೇಕ್ರಿ. ಮೂರನೇದೇನಪ್ಪಾ ಅಂತಂದ್ರ ಮರಿಗಳಿಗೆ ಈ ತರ ಸಾಟ ಬರ್ಬೇಕಾದ್ರದ ಈ ತರ ಏನತ್ಲೆ ಮರಿ ಉದ್ದಕ್ಕ ಹಿಂಗಿರ್ಬೇಕು, ನಡ ಉದ್ದ ಇರ್ಬೇಕು, ಆಮೇಲೆ ಕಾಲ್ ಎತ್ತರ ಇರ್ಬೇಕು. ಹಬ್ಬ ಬೀಸ ಅಂತವ್ರಿ ನಾವು ನಮ್ಮ ಆಡಭಾಷೆ ಒಳಗ ಹಬ್ಬ ಬೀಸ ಇರ್ಬೇಕು. ಈ ತರ ಮರಿ ಸಾಟ ಹಬ್ಬ ಇರ್ಬೇಕು, ಈ ತರ ಹಬ್ಬ ಇರ್ಬೇಕು. ಆಮೇಲೆ ಮರಿ ಬೀಸಿರ್ಬೇಕು, ಕಾಲ್ ಏನತ್ಲೆ ಕಾಲ್ ಎತ್ತರ ಇರ್ಬೇಕ. ಇದನ್ನ ಏನತ್ಲೆ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕ. ಕಾಲ್ ಎತ್ತರ ಇರ್ಬೇಕು, ಹಬ್ಬ ಬೀಸ ಇರ್ಬೇಕು. ಮರಿಗಳ ಯಾವ್ದೇ ತರ ಇದ್ರೆ ನುಣುಪಂಗಿ ಶೈನಿಂಗ್ ಬರ್ತಿರ್ಬೇಕ. ಈ ತುಪ್ಳ ಏನಿರ್ತಾವಲ್ಲ ಇವ ಹಿಂಗ್ ಶೈನಿಂಗ್ ಬರ್ತಿರ್ಬೇಕು. ಈ ತರ ಶೈನಿಂಗ್ ಬರೋ ಮರಿ ಇತ್ತಪ್ಪ ಅಂತಂದ್ರೆ ತುಪ್ಳ ಇದಿತ್ತಂದ್ರೆ ಮರಿಗಳು ಏನತ್ಲೆ ಓಕೆ ಇದ್ದಂಗ್ರಿ. ಇಷ್ಟೆಲ್ಲ ಕಣ್ಣು ಆಮೇಲೆ ಬಾಯಿ ಇಷ್ಟೆಲ್ಲ ಶರೀರ ನೀವು ನೋಡ್ಕೊಂಡ ಮೇಲತ್ತ ನಿಮಗೆ ಇನ್ನೂ ಕ್ಲಾರಿಟಿ ಬೇಕಪ್ಪ, ಮರಿ ಇನ್ನೂ ಆರೋಗ್ಯವಾಗಿ ತಿಳ್ಕೊಬೇಕಪ್ಪ, ಆರೋಗ್ಯವಾಗಿ ಐತಿ ಇಲ್ಲೋ ಇನ್ನೊಂದ್ ಸ್ವಲ್ಪ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಏನತ್ಲೆ ನೀವು ಮರಿಗಳಿಗೆ ಬಾಯಾಗ ಈ ತರ ನೀವು ಬಳ್ಳ ಹಾಕ್ಬೇಕ. ಈ ತರ ಬಳ್ಳ ಹಾಕೋದ್ರಿಂದ ಏನಾಕೈತೆ ಅಂದ್ರೆ ಹಿಂಗ್ ಮಾಡತ್ ನೋಡ್ದ, ಈ ತರ ಬಳ್ಳ ಹಾಕೋದ್ರಿಂದ ಬಾಯಲ್ಲಿ ಬಳ್ಳ ಇಟ್ಟ ತಕ್ಷಣ ಮರಿಗಳು ಏನಾಕತ್ತಂದ್ರ ನಾಲಿಗೆ ಆಡ್ಸಕತ್ ಬಿಡ್ತೈತ್ರ. ಮರಿ ಬಳ್ಳ ಹಾಕಿದ ತಕ್ಷಣ ನಾಲಿಗೆ ಕರೆಕ್ಟ್ ಆಗಿ ಗಡಬಡ್ಸಿಂಗ್ ನಾಲಿಗೆ ಆಡ್ಸಕತ್ತಿ, ಅದು ಆರೋಗ್ಯವಾಗೈತಿ. ಮತ್ತೆ ಡಲ್ ಆಗಿ ಮರಿ ನಾಲಿಗೆ ಬಾಯಾಗ ನೀವು ಬಳ್ಳ ಇಟ್ಟಾಗ ಮರಿ ನಾಲಿಗೆ ಆಡ್ಸಲಿಲ್ಲಪ್ಪ ಅಂತಂದ್ರೆ ಅದು ಮರಿ ಆರೋಗ್ಯವಾಗಿಲ್ಲ ಅಂತ ಸ್ವಲ್ಪ ನೀವು ಅದ್ರ ಮೇಲೆ ತಿಳ್ಕೊಂಡ್ಬಿಡ್ಬೇಕ. ಆಮೇಲೆ ಏನತ್ಲೆ ಇದು ಮೂಗಿನ ಚೆಂಬೆ ಆಗಿರ್ಬೋದು, ಆಮೇಲೆ ಕಣ್ಣ, ಆಮೇಲೆ ಈ ತರ ಸಿಂಪ್ಟಮ್ಸ್ ರೋಗ ಲಕ್ಷಣಗಳನ್ನ ಕಂಡು ಹಿಡ್ಕೊತಕ್ಕಂಥ ವಿಚಾರ. ಆಮೇಲೆ ನೀವು ಮೊದಲೇ ಹೇಳಿದಂಗೆ ಈ ತರ ಏನತ್ಲೆ ನೀವು ಹಬ್ಬ ಬೀಸ ಇದ್ದದ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕ. ಯಾವತ್ತಿದ್ರು ಏನತ್ಲೆ ಮರಿ ಕೋಡು ಫಸ್ಟ್ ನೀವು ನೋಡ್ಬೇಕು. ಅದು ಕೋಡು ಮರಿಗಳು ಹಬ್ಬ ಇರಬೇಕು, ಬೀಸಿರ್ಬೇಕು, ಕಾಲು ಎತ್ತರ ಇರಬೇಕು. ಈ ತರ ನೀವು ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಗುರಿ ಸಾಕಾಣಿಕೆ ಒಳಗ ಸ್ವಲ್ಪ ಏನೋ ಇದನ್ನ ಕಾಣ್ಬೋದು. ಆಮೇಲೆ ಇನ್ನೊಂದು ನಿಮಗ ನಾ ಆಗಲೇ ಹೇಳಿದಂಗ ಮರಿಗಳನ್ನ ಗುಂಪಿನ್ಯಾಗ ಗೋವಿಂದ ಅಂದ್ರ ಲಾಸ್ ಆಕೈತಿ. ಆಮೇಲೆ ಗುಂಪಿನಾಗ ಗೋವಿಂದ ಅನ್ಬಾರ್ದು. ಮರಿಗಳನ್ನ ಏನತ್ಲೆ ಒಂದು ಮರಿಗಳು ಗುಂಪು ಇರ್ತೈತೆ, ಗುಂಪಿನಾಗ ಏನತ್ಲೆ ವ್ಯಾಪಾರಸ್ಥರು ಮಾಡಿರ್ತಾರೋ ತಮ್ಮ ಲಾಭಕ್ಕಾಗಿ ಒಂದು 4 ಮರಿಗಳು 20 ಮರಿಯಲ್ಲಿ 10 ಮರಿಯಲ್ಲಿ ಒಂದು 4 ಮರಿಗಳನ್ನ ಏನ್ ಮಾಡಿರ್ತಾರೋ ಈ ಹಾಲ್ಮರಿ ಹಾಕಿರ್ತಾರ. ಹಾಲ್ಮರಿ ಹಾಕಿದಾಗ ಏನಾಗ್ಬಿಡೋದು ನಿಮಗ, ಅವನು ತಂದು ನೀವು ಸಾಕಾಣಿಕೆ ಮಾಡಿ ದೊಡ್ಡ ಮರಿ ದೊಡ್ಡ ಹಾಕೊಂಡು ಹೋಗ್ತಾವ್ರು. ಹಾಲ್ಮರಿ ಏನತ್ಲೆ ನಿಮಗ್ ಬಂದುಪ್ಪ ಅಂತಂದ್ರೆ ಏನಾಗ್ಬಿಡ್ತೈತಿ, ದೊಡ್ಡ ಮರಿ ಒಳಗೆ ಅವ್ ಸರಿಯಾಗಿ ಮೇವು ತಿನ್ನಂಗಿಲ್ಲ, ಸರಿಯಾಗಿ ಫುಡ್ ತಿನ್ನಂಗಿಲ್ಲ, ನೀರ್ ಕುಡಿಯಂಗಿಲ್ಲ. ಆಮೇಲೆ ಲೋಗದ ಲಕ್ಷಣಗಳು ಆದಷ್ಟು ಜಲ್ದಿ ಅವು ಕಂಡುಕೊಂಡು ಬಿಡ್ತಾವ. ದೊಡ್ಡ ಮರಿ ಜೋಡಿ ಸುಧಾರ್ಸಂಗಿಲ್ಲ ಅವು. ಅವಾಗ ನೀವ್ ಏನ್ ಮಾಡ್ಬೇಕೈತಿ, ಕಡೆ ಆಪ್ಷನ್ ಇಲ್ಲಪ್ಪ ಹಾಲ್ಮರಿ ಬಂದಾವ್, ಸಣ್ಣ ಮರಿ ಅದಾವು, ಹೆಂಗಾರ ಮಾಡಿ ಜೋಪಾನ ಮಾಡ್ಬೇಕು, ಇವಕ್ಕೊಂದು ಎಕ್ಸ್ಟ್ರಾ ಕೇರ್ ತಗೋಬೇಕಂತ ಏನ್ ಮಾಡ್ಬಿಡ್ತು ನಾವು ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಅನ್ನೋಕಿನ್ನ ದೊಡ್ಡ ಮರಿಗಳ ಜೋಡಿ ಬೇರ್ಪಡಿಸಿಸಿಂದ ಒಂದ್ ಸಪ್ರೇಟ್ ಕಡೆ ಒಂದ್ ಕಡೆ ಮೂಲೆ ಹಾಕಿಸಿಂದ ಅವ್ನ್ ಬೆಳ್ಸಾಕ್ ಶುರು ಮಾಡ್ತೀವಿ. ಆ ಟೈಮ್ನಾಗ ಏನತ್ಲ ಒಂದ್ ಸಮಸ್ಯೆ ಆಗತ್ತೆ. ಈ ದೊಡ್ಡ ಮರಿ ಜೋಡಿ ಬಂದಂತ ಮರಿಗಳನ್ನ ಸಪ್ರೇಟ್ ಮಾಡಿದ ಕೂಡಲೇ ಅವು ದೌಡ್ ರುಜ ಆಗಂಗಿಲ್ಲ, ಅವು ಸರಿಯಾಗಿ ಮೇವು ತಿನ್ನಂಗಿಲ್ಲ. ಹಿಂಗಾಗಿ ಏನತ್ಲೆ ಆಲ್ರೆಡಿ ನಾವು ಏನತ್ಲೆ ನಮ್ಮ ಬ್ರದರ್ ಇವನ್ ಮರಿಗಳು ತಗೊಂಡ್ ಬಂದಾಗ ನಾವು ಆ ನೋವು ಅನುಭವಿಸಿವು. ಮರಿಗಳು ಏನತ್ಲೆ ಕರೆಕ್ಟ್ ಆಗಿ ಅವು ದೊಡ್ಡ ಮರಿಗಳನ್ನ ಸಣ್ಣ ಮರಿಗಳು ತೆಗೆದು ಕೂಡಲೇ ರುಜ ಆಗಂಗಿಲ್ಲ. ಇದ್ರ ಜೋಡಿ 25 ಮರಿ ಜೋಡಿ ಒಳಗ 2 ಹಾಲ್ಮರಿ ಬ್ಯಾಡ ಅನ್ನಕಲ್ಲಿ 2 ಹಾಲ್ಮರಿ ಬಂದವ್ರು. ಅವು 2 ಹಾಲ್ಮರಿ ಹೆಂಗದವ್ ನಿಮಗ್ ತೋರಿಸ್ತೀನಿ. ನಾನ್ ನಿಮ್ಗೆ ಹೇಳಿಲ್ಲ, ಗುಂಪಿನ್ಯಾಗ ಮರಿ ತಗೊಂಡ್ರಿಪ್ಪ ಅಂತಂದ್ರ ಮರಿಗಳು ಸಣ್ಣ ಬರ್ತಾವ. ಮರಿಗಳು ಸಣ್ಣ ಬಂದಾಗ ನೀವು ಸಪ್ರೇಟ್ ಹಾಕಿಸಿ ಮೇಯಿಸ್ಬೇಕು. ಸಪ್ರೇಟ್ ಮೇಯಿಸೋದ್ರಿಂದ ಏನಾಕೈತಂದ್ರ ಮರಿಗಳು ಅವು ದೊಡ್ಡ ಮರಿಗಳು ಒಂದು ಗುಂಪಿನಾಗ ಮೇಯುದ ತಿನ್ನುದ ಬೇರೆ. ಆಮೇಲೆ ಸಪ್ರೇಟ್ ಹಾಕಿದ ಕೂಡ ಏನತ್ಲೆ ಅವು ಒಂದ್ ಸ್ವಲ್ಪ ಜಪ ಒಂದಂಗ್ ಮಾಡಿ ಅವು ಸಪ್ರೇಟ್ ಹಾಕಿದ ಮರಿಗಳು ಅಷ್ಟು ಸರಿಯಾಗಿ ಬರುದಿಲ್ಲ, ಗ್ರೋತ್ ಬರಂಗಿಲ್ಲ. ಹಿಂಗಾಗಿ ಲಾಸ್ ಅಂತೂ 100% ಪಕ್ಕ ಲಾಸ್ ಆಗತೈತೆ. ಗುಂಪಿನಾಗ ಗೋವಿಂದ ಅಂದ್ರೆ ನೀವು ಮರಿ ಸೆಲೆಕ್ಷನ್ ಮಾಡಿರಪ್ಪ ಅಂತಂದ್ರೆ ನೀವು ಏನತ್ಲೆ 100% ಲಾಸ್ ಹಾಕಿರಿ. ಅದಕ್ಕೆ ಉದಾಹರಣೆ ನಾನು ಹೇಳ್ತೇನೆ. ಈಗ ಅವು ದೊಡ್ಡ ಮರಿದಾವ್, ಆ ದೊಡ್ಡ 25 ಮರಿ ಜೊತೆ ಇವು 2 ಹಾಲ್ಮರಿ ಬಂದ್ರಿ. ಹಾಲ್ಮರಿ ಬರೋಣ ಏನ್ ಮಾಡಿದ್ರಿ, ಅದ್ರ ಜೊತೆನೆ ಮೊದಲು ಇದ್ದುರಿ. ನಾವ್ ಏನ್ ಮಾಡಿದ್ವು, ಮೇವು ತಿನ್ನಂಗಿಲ್ಲ, ಸರಿಯಾಗಿ ಅವು ಫುಡ್ ತಿನ್ನಂಗಿಲ್ಲ, ನೀರ್ ಕುಡಿಯಂಗಿಲ್ಲ. ಅದ್ರ ಜೋಡಿ ಇವು ಮುಂದ್ ಅವು ಫೀಡಿಂಗ್ ಟ್ರೇಕ್ ಮುಂದ್ ಮರಿಗಳು ತಿನ್ನಾಕ್ ಹೋದಪ್ಪ ಅಂತಂದ್ರ ಇವಕ್ ಆಸ್ಪದನ ಮಾಡಂಗಿಲ್ಲ. ದೊಡ್ಡ ಮರಿ ತಿನ್ಸಾರಿಸಿ ಬಿಡ್ತಾವ, ಇವು ಹಿಂದೆ ನಿಂತ್ ಬಿಡ್ತಾವ. ಹಿಂಗಾಗಿ ಬ್ಯಾಡಪ್ಪ ಅಂತೇಳಿ ಅಂದ ಸಪ್ರೇಟ್ ಮಾಡಿ ಸಪ್ರೇಟ್ ಫುಡ್ ಹಾಕಿಸಿಂದ ಸಪ್ರೇಟ್ ಸ್ವಲ್ಪ ನಾವ್ ಇದನ್ ಮಾಡೋಣ. ಈ ತರ ಮರಿ ಹಾಲ್ಮರಿ ಇದಾವ್ ನೋಡ್ರಿ ಹೆಂಗದಾವ. ಈ ತರ ಇವೇನತ್ಲೆ ಈ ತರ ಸಣ್ಣ ಮರಿ ಬಂದವ್ರಿ. ಏನ್ ಮಾಡವ್ರಿ ಇವು ಹಾಲು ಮರಿ, ಇದರಿಂದ ಹೆಂಗ ಲಾಭ ಕಾಣ್ಬೋದು ಗುರಿ ಸಾಕಾಣಿಕೆ ಒಳಗ. ಆಮೇಲೆ ಇದಕ್ಕೆ ಸಾಕಷ್ಟು ಸಿಂಪ್ಟಮ್ಸ್ಗಳ ರೋಗಗಳ ನೋಡಿ ಆ ತರ ಅಟ್ಯಾಕ್ ಆಗ್ಯಾವ್ರಿ. ಇದೆಲ್ಲ ಇದೇನತ್ಲೆ ಸ್ಕಿನ್ ಇನ್ಫೆಕ್ಷನ್ ಆಗಿ ಈಗ ಏನತ್ಲೆ ಸ್ವಲ್ಪ ಸುಧಾರಿಸ್ಕೊಂಡಾವು.
ಇವು ಮರಿಗಳು ಯಾವ ಒಂದು ಗುಂಪಿನ್ಯಾಗ ಮರಿ ವೀಕ್ ಇರ್ತೈತಿ, ಮರಿ ಹಾಲ್ ಮರಿ ಇರ್ತೈತಿ, ಸಣ್ಣ ಮರಿ ಇರ್ತೈತಿ, ಅದಕ್ಕೆ ಇಲ್ಲದಲ್ಲಿ ರೋಗ ಅಟ್ಯಾಕ್ ಆಕಾವ, ಇಲ್ಲದಲ್ಲಿ ಸಿಂಪ್ಟಮ್ಸ್ ಕಾಣಕತ್ತಾವ, ರೋಗದ ಲಕ್ಷಣಗಳು ಜಾಸ್ತಿ ಅವ್ ಕಾಣಕತ್ತಾವ. ಹಿಂಗಾಗಿ ಏನತ್ಲ ನೀವು ಮರಿಗಳ ಆಯ್ಕೆ ಒಂದ ಭಾಳ ಕೇರ್ಫುಲ್ ಆಗಿ ಹುಷಾರಾಗಿ ಮರಿಗಳ ಆಯ್ಕೆ ಮಾಡ್ಕೋಬೇಕು. ಈಗ ನಿಮ್ಗೆ ಡಿಫ್ರೆನ್ಸ್ ಏನಿಲ್ಲ, ಅವು ಅದ್ರ ಜೊತೆ ಬಂದಂತ ಹಾಲು ಮರಿ ಬೇಕಾದ್ರೆ ನೀವು ನೋಡ್ರಿ, ತೋರ್ಸಪ್ಪ ಅಲ್ಲಿ ಅವು ಎಷ್ಟು ದಷ್ಟಪುಷ್ಟವಾಗಿ ಯಾವ ತರ ಪೈಲವಾನ್ ತರ ಅದಾವು, ಇವು ಮರಿಗಳು ಹೆಂಗ ವೀಕ್ ಆಗ್ಯಾವು ನೀವು ಒಂದ್ಸಲ ನೋಡ್ಕೊಂಬಿಡ್ರಿ. ನಿಮಗೆ ಹೇಳಿಲ್ಲ ಮರಿಗಳದ ಆಯ್ಕೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಬಾಯಿ ನೋಡ್ಬೇಕು, ಕಣ್ಣು ನೋಡ್ಬೇಕು, ಆಮೇಲೆ ಏನತ್ಲೆ ಬಾಡಿ ಈ ತರ ಏನತ್ಲೆ ಉದ್ದ ಸೇಪ್ ಬರ್ಬೇಕು. ನಾಳೆ ಏನತ್ಲೆ ಹಿಂಗ್ ನಡ ಹಿಡಿದ್ರೆ ಮಂಚ ಬಿಡ್ದಂಗ ಮರಿ ಬರ್ಬೇಕು. ಅದೇ ತರ ಏನತ್ಲೆ ಮರಿಗಳ ಈ ತರ ಆಯ್ಕೆ ಮಾಡ್ಕೊಂಡು, ಮುಖ್ಯವಾಗಿ ಮರಿಗಳು ಹಿಂಗ್ ಗುಂಪಿನಲ್ಲಿ ಬಿಟ್ಟಾಗ ಮರಿಗಳು ಕೆಂಬಾರ್ದ, ಗಗ್ಗಬಾರ್ದ. ಮರಿಗಳು ಕೆಮ್ತಿದ್ದುಪ್ಪ, ಗಗ್ತಿದ್ದುಪ್ಪ ಆದ್ರೆ ಅದು ಸ್ವಲ್ಪ ನೋಡ್ಕೋಬೇಕ. ಆಲ್ಮೋಸ್ಟ್ ಮರಿಗಳು ಕೆಮ್ಮು ಮರಿಗಳು ಏನತ್ಲೆ ಎಲ್ಲೋ ಒಂದ್ ಕಡೆ ಕೆಮ್ತಿರ್ತಾವ ಗುಂಪಿನಾಗ, ಮತ್ ಬೇರೆ ಆದ್ರೂ ಏನತ್ಲೆ ಇದ್ರ ಜೊತೆನೂ ಮರಿಗಳು ಕೆಮ್ಮುದ್ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಏನತ್ಲ ಈ ತರ ನೀವು ಮರಿ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಚಲೋ ಆಕೈತಿ. ಅದಕ್ಕೆ ಏನತ್ಲ ನೀವು ಮರಿಗಳ ಆಯ್ಕೆ ಮಾಡುವಾಗ ಏನತ್ಲ ಸ್ವಲ್ಪ ಕೇರ್ಫುಲ್ ಆಗಿ ಈ ತರ ನಾ ಹೇಳಿದಂತ ಯಾವ್ಯಾವ ಮರಿಗಳಿಗೆ ಲಕ್ಷಣ ಬೇಕಲ್ಲ ಆ ತರ ನೀವು ಆಯ್ಕೆ ಮಾಡ್ಕೊಂಡ್ರೆ ಏನತ್ಲ ಕುರಿ ಸಾಕಾಣಿಕೆ ಸ್ವಲ್ಪ ಲಾಭ ಕಾಣ್ಬೋದು. ಮತ್ತೆ ಈಗ ಏನಾಕೈತೆ ಅಂದ್ರೆ ಇದು ಒಂದು ರೇಟಿಗೆ ಬೇರೆ ಬಿಡ್ತಾರ ವ್ಯಾಪಾರಸ್ಥ, ಅವು 2 ಮರಿ ಏನತ್ಲ ಭಾಳ ವೀಕ್ ಆಗ್ಯಾವ್ರಿ, ಅವನು ಬೇರೆ ಬಿಡ್ತಾರ. ಹಿಂಗಾಗಿ ಏನತ್ಲ ನೀವು ಕಂಪೇರ್ ಮಾಡ್ರಿ ಏನತ್ಲ ಇದ್ರಾಗ ಸ್ವಲ್ಪ ಲಾಭ ಅನಿಸಿರು ಸಹಿತ ಅವು 2 ಮರಿ ವೀಕ್ ಅದಾವು, ಅವು 2 ಮರಿ 6,500 ರೂಪಾಯಿಗೆ ಹೋಯ್ತಾರ. ಹಿಂಗಾಗಿ ಏನತ್ಲ ಲಾಭಕ್ಕಿಂತ ಲಾಸ್ ಆಗೋದು ಜಾಸ್ತಿನ. ಹಿಂಗಾಗಿ ವ್ಯಾಪಾರಸ್ಥರು ಏನೇ ಮಾಡ್ಬಿಡ್ತಾರೋ ತಮ್ಮ ಲಾಭಕ್ಕಾಗಿ ಏನತ್ಲ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಏನತ್ಲ ಈ ತರ ಸ್ವಲ್ಪ ತೊಂದರೆಗಳನ್ನ ಕೊಡ್ತಾರೆ. ಅದಿನ್ ನೋಡ್ರಿ, ಅವ್ರದ್ದು ವೈಯಕ್ತಿಕ ವಿಚಾರ ಅದ. ಯಾಕಂದ್ರೆ ಯಾರೋ ಲಾಭ ಮಾಡ್ಕೊಂತಿರ್ತಾರ, ಲಾಭ ಮಾಡ್ಕೊಳ್ಳೋರು ಅವರು ವ್ಯಾಪಾರಸ್ಥರಿಗೆ ಕೊಡ್ತಿರ್ತಾರ. ತಗೊಳ್ಳೋರು ನಾವು ಶಾನೆ ಇರ್ಬೇಕು. ಅವ್ರದ್ದು ಏನತ್ಲ ವ್ಯಾಪಾರ ಇದ್ರಿ ಅದ, ಅವ್ರು ಕೊಡ್ತಾರ. ನಮ್ದು ನಾವು ಜೀವನ ನೋಡ್ಬೇಕಲ್ಲ, ನಾವು ಕರೆಕ್ಟಾಗಿ ನಾವು ಶಾನೆ ಆಗ್ಬೇಕಲ್ಲ. ಅವ್ರೇನೋ ಗುಂಪಿನಾಗ ಗೋವಿಂದ ಅಂತೇಳಿ ಯಾವುದೋ ಒಂದು 4 ಹಾಲ್ ಮರಿ ಹಾಕ್ತಿರ್ತಾರೋ, ನೀವು ತಗೊಳ್ಳೋರು ನಾವು ಶಾನೆ ಇರ್ಬೇಕಲ್ಲ. ಹಿಂಗಾಗಿ ನಾವು ತಗೊಳ್ಳೋ ವಿಚಾರ ಮಾಡ್ಬೇಕ್ರಿ. ಇಲ್ಲಪ್ಪ ಇದೊಂದು ಗುಂಪು ಐತಿ, ಇದ್ರಾಗ 2 ಮರಿ 4 ಮರಿ ಹಾಲ್ ಮರಿ ಇರ್ತಾವ ತಿಟ್ಕೋರಿ. ನಾವು ಏನ್ ಮಾಡ್ಬೇಕ್ರಿ, ಹಾಲ್ ಮರಿ ಇದಾವಪ್ಪ ಇವು ಏನತ್ಲ ಇವ್ 4 ಮರಿ ಸಪ್ರೇಟ್ ಮಾಡ, ಇವನ್ ಏನತ್ಲ ಅಷ್ಟ ಕೊಡಪ್ಪ ನಮ್ಮ ಅವ್ ಅಂತ ನಾವು ವ್ಯಾಪಾರಸ್ಥ. ಇಲ್ರಿ ಇವು ಎಲ್ಲಾ ಕೂಡೆ ಬಂದವು, ಇವನ್ನೆಲ್ಲಾ ಕೂಡೆ ಕೊಡವ ಅಂತ ನಾವು. ನೀವು ಅದಕ್ಕೆ ಆಸ್ಪದ ಮಾಡಂಗಿಲ್ಲ. ಇಲ್ಲಪ್ಪ ನನಗೆ ಇವು ಅಷ್ಟೇ ಬೇಕು, ಕೊಡ್ತೀಯೋ ಇಲ್ಲ, ಕೊಟ್ರ ಕೊಡ್ಲಿಕ್ಕಂದ್ರೆ ನಾವು ಮುಂದಿನ ಮರಿ ನೋಡ್ತೀನಿ. ಆಯ್ತ್ರಿ ಸರಿ ಅಂತ ನಾವು ಅವಾಗ ನೀವೇನ್ ಮಾಡುದು, ಹಾಲ್ ಮರಿ ಸಪ್ರೇಟ್ ಮಾಡಿಕಿಸಿಂದ ಏನತ್ಲ ನೀವು ಚಲೋ ಮರಿಗಳನ್ನ ಏನತ್ಲ ಸಪ್ರೇಟ್ ಮಾಡ್ಕೊಂಡ ಅವನಷ್ಟ ನೀವು ವ್ಯಾಪಾರ ಮಾಡ್ಕೋರಿ. ಇನ್ನೂ ನೀವು ಎಲ್ಲಾ ಮರಿ ಕೂಡಿ ಕೊಡುವಾಗ ಏನತ್ಲ ರೇಟ್ ಜಾಸ್ತಿ ಕಡಿಮೆ, ಒಂದ್ 400-500 ರೂಪಾಯಿ ಕಡಿಮೆ ಅಂದ್ರೆ ತಲೆ ಕೆಡ್ಸೋಬೇಡ. ಒಂದ್ 400-500 ರೂಪಾಯಿ ಜಾಸ್ತಿ ಹೋಗ್ಲಿ, ಹಾಲ್ ಮರಿ ತೆಗೆದಕಿಸಿಂದ ಚಲೋ ಮರಿ ಮಾತ್ರ ಆಯ್ಕೆ ಮಾಡ್ಕೋರಿ. ಈ ತರ ನೀವು ಚಲೋ ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ರಿ, ನಿಮ್ಗೆ ಏನತ್ಲ ಮುಂದಿನ ಮಾರುವಾಗ ಏನತ್ಲ ಮಾರ್ತಾವ್ರಿ ಅವ. ಇಲ್ಲ ಅಂದ್ರೆ ಏನತ್ಲ ನಾ ಹೇಳಿಲ್ಲ, ಒಬ್ರು ಫಾರ್ಮ್ ಇದೆ ಈಗ ಬಂದಿದ್ರು ಅವರು, 30 ಮರಿ ಫಾರ್ಮ್ ಐತಿ. 30 ಮರಿ ಫಾರ್ಮ್ ಒಳಗೆ ಏನ್ ಮಾಡ್ಯಾರ ಅಂದ್ರ ವ್ಯಾಪಾರಿಗೆ ಒಂದ್ 20 ಮರಿ ಅಟ್ಟ ಕೊಡು, 10 ಮರಿ ನನಗೆ ವಾಲ್ಯಪ್ಪ ಅಂತಾನಂತಾವ. 10 ಮರಿ ಇನ್ನ ಸಣ್ಣದಾವ, ಇನ್ನ ವೀಕ್ ಅದಾವ, ಆಮೇಲೆ ಹಂಗ ಇನ್ನ ಶೈನಿಂಗ್ ಇಲ್ಲ, ನಡ ಬಂದಿಲ್ಲ, ನಡ ಗಟ್ಟಿ ಬಂದಿಲ್ಲ. 20 ಮರಿ ಒಟ್ಟ ನಡ ಗಟ್ಟಿ ಬಂದಾವ. 10 ಮರಿ ಬ್ಯಾಡ್ಪ ನನಗೆ 20 ಮರಿ ಅಟ್ಟ ಕೊಡ್ತಾನಂತ. ಆ 10 ಮರಿ ಇಟ್ಕೊಂಡ್ ಏನ್ ಮಾಡ್ರಿ, ನಾ ಮುಂದಿನ ಬ್ಯಾಚ್ ಹಾಕಕ್ ನಂಗೆ ತೊಂದರೆ ಆಗತ್ತೆ ನಾವು. ಅವಾಗ ನಾ ಹೇಳಿ ಈಗೇನ್ ನಿಮ್ಗೆ ವಿಚಾರ ಹೇಳಿಲ್ಲ, ಈ ತರ ಏನತ್ಲ ಸಮಸ್ಯೆ ಆಗ್ತಾವ. ಇಮಿಡಿಯೇಟ್ ಇವತ್ತು ರವಿವಾರ ಇದ್ರು ಸಹಿತ ನಿಮ್ಗೆ ಇವತ್ತು ವಿಡಿಯೋ ಮಾಡಕ್ ಅದೇ ಕಾರಣ. ಯಾಕಂದ್ರೆ ಕುರಿ ಸಾಕಾಣಿಕೆಯಲ್ಲಿ ಮರಿಗಳ ಆಯ್ಕೆ ಒಂದು ಬಹಳ ಮಹತ್ವ ಪಡ್ಕೊಂಡತ್ರಿ. ಯಾಕಪ್ಪ ಅಂತಂದ್ರ ನೀವು ಫಸ್ಟಿಗೆ ಏನತ್ಲ ಮೊದಲನೇ ಹೆಜ್ಜೆನೆ ಮರಿಗಳ ಆಯ್ಕೆ ಸ್ವಲ್ಪಂಗ ಮಾಡ್ಲಿಲ್ಲ, ನೀವು ಬೇಕಾಬಿಟ್ಟಿ ಮರಿಗಳ ಆಯ್ಕೆ ಮಾಡ್ಕೊಂಡ್ರಿ. ಯಾರ್ದೋ ಓಲೈಕೆಗಾಗಿ ವ್ಯಾಪಾರಸ್ಥರು ಏನೋ ಮಾಡ್ತಾರ ಅಂತೇಳಿ ಅವ್ರ ಮೋಸಕ್ಕೆ ನೀವು ಬಲಿಯಾಗಿ ಮರಿಗಳನ್ನ ತಗೊಂಬಂದ ಚಲೋ ದೊಡ್ಡ ಮರಿ ಜೊತೆ ಹಾಲ್ ಮರಿ ತಂದ ಕಿಸಿಂದ ಏನತ್ತ ನೀವು ಸಾಕಾಣಿಕೆ ಮಾಡಕ್ ಹೋದ್ರಿಪ್ಪ ಅಂತಂದ್ರ ಖಂಡಿತವಾಗಿ ಲಾಸ್ ಆಗೋದು ಗ್ಯಾರಂಟಿ. ಅದಕ್ಕೆ ಹೇಳ್ತೀನಿ, ನಾ ಬಂದವ್ರಿಗೆಲ್ಲ ನಮ್ಮಲ್ಲಿ ಫುಡ್ ಒಯ್ಯಕ್ ಬಂದವ್ರಿಗೆ ಜಾಸ್ತಿನ ಹೇಳುದನ, ನೀವು ಗುಂಪಿನಾಗ ಗೋವಿಂದ ಅಂತೀರಿ, ಅದಕ್ಕೆ ಮರಿಗಳು ಲಾಸ್ ಹಾಕಿರಿ. ಗುಂಪಿನಾಗ ಗೋವಿಂದ ಹಾಕೋಬೇಡ್ರಿ. ಮರಿಗಳನ್ನ ಗುಂಪಿನಾಗ ಇದ್ದಂತ ಮರಿಗಳನ್ನ ಸಪ್ರೇಟ್ ಮಾಡ್ರಿ. ಹಾಲ್ ಮರಿ ತೆಗೆದ ಕಿಸಿಂದ ಚಲೋ ಮರಿನ, ದೊಡ್ಡ ಮರಿನ, ದಷ್ಟಪುಷ್ಟ ಆಗಿರೋದು ರೋಗ ರಹಿತವಾಗಿರ್ತಕ್ಕಂತ ಮರಿಗಳನ್ನ ಮಾತ್ರ ನೀವು ಆಯ್ಕೆ ಮಾಡ್ಕೊಂಡು ನೀವು 2 ರೂಪಾಯಿ ಲಾಭ ಕಾಣ್ಬೋದು. ಮರಿ ಆಮೇಲೆ ನುಣುಪಾಗಿರ್ಬೇಕು, ಶೈನಿಂಗ್ ಇರ್ಬೇಕು, ಹಬ್ಬ ಬೀಸ ಇರ್ಬೇಕು, ಮರಿ ಎಳಿ ಮರಿ ಅಗ್ರಿ ನೋಡಾಕ ನುಣುಪ ಚಂದ, ಮರಿ ಗ್ರೋತ್ ಬರ್ತೈತಿಪ್ಪ, ಚಲೋ ಬರ್ತೈತಿಪ್ಪ ಅನ್ನೋ ನಿಮ್ಗೆ ಖಾತ್ರಿ ಯಾವಾಗ ಆಗೈತ್ಲ ಅವಾಗ ಮಾತ್ರ ಮರಿಗಳನ್ನ ಆಯ್ಕೆ ಮಾಡ್ಕೋರಿ. ಏನೇನೋ ಮಾಡಕ್ ಹೋಗಿಸಿಂದ ನೀವು ತೊಂದರೆ ಸಿಕ್ಕಾಕೊಂಡ ರೋಗಸ್ಥ ಮರಿಗಳಂತ ಹಾಲ್ ಮರಿನ ಗುಂಪಿನಾಗ ತಗೊಂಬಂದ್ ಕಿಸಿಂದ ನೀವು ಲಾಸ್ ಆಗಿ ನಾಳೆ ಕುರಿ ಸಾಕಾಣಿಕೆ ಒಳಗೆ ಲಾಭ ಇಲ್ಲ ಅಂತೇಳಿ ಸುಮ್ನೆ ಏನೋ ಹೇಳ್ತಿರ್ತಾರಲ್ಲ, ಆ ತರ ಆಗಬಾರ್ದ್ರಿ. ಕೋಳಿನ ಸಾಕಾಣಿಕೆ ಮಾಡ್ರಿ, ಕುರಿ ಸಾಕಾಣಿಕೆ ಮಾಡ್ರಿ, ಯಾವ್ದನ್ನ ಸಾಕಾಣಿಕೆ ಮಾಡ್ರಿ,
ನೀವು ಎಫರ್ಟ್ ಹಾಕಿ ಶ್ರಮ ಪಟ್ರೆ ಮಾತ್ರ ಲಾಭ ಆಕತಿ. ಇಲ್ಲಾಂದ್ರೆ ಆಗಂಗಿಲ್ಲ. ನೀವು ದುಡ್ಡು ಹಾಕಿ ದುಡ್ಡು ತೆಗಿಬೇಕು. ಇತ್ತಿತ್ಲಾಗೆ ಸಾಕಾಣಿಕೆ ಹೆಂಗಾಗೈತಪ್ಪ ಅಂತಂದ್ರೆ ಫ್ಯಾಷನ್ ಆಗ್ಬಿಟ್ಟದ. ಆ ಥರ ಆಗ್ಬಾರ್ದು ಅದ. ಮತ್ತು ಸಾಕಷ್ಟು ಯೂಟ್ಯೂಬ್ ಚಾನಲ್ನವ್ರು ಏನಾಗ್ಬಿಟ್ಟಾರಂದ್ರೆ ದಾರಿ ತಪ್ಸಾಕತ್ ಬಿಟ್ಟಾರ್ರಿ. ಕುರಿ ಸಾಕಾಣಿಕೆದಾರನ ಯೂಟ್ಯೂಬ್ ಚಾನಲ್ದವ್ರು ಭಾಳ ದಾರಿ ತಪ್ಸಾಕತ್ತಾರೆ. ಕುರಿ ಸಾಕಿ ಕುಬೇರರಾಗಿ ಇವೆಲ್ಲ ಆಗಂಗಿಲ್ಲ. ಕುರಿ ಸಾಕಿ ಕುಬೇರರಾಗಿ ಅಂದ್ರೆ ಏನತ್ಲ ದಿನ ಒಬ್ರು ಮಾಡ್ತಿದ್ರು. ಇದ್ರಾಗ ಏನೈತ್ಲ ಯಾರು ಕಷ್ಟಪಟ್ಟು ಶ್ರಮಪಟ್ಟು ಏನೂ ಅಂದ್ಕೊಳ್ಳಾರ್ದ ಹಗಲ್ ರಾತ್ರಿ ಅನ್ನೋದ ವಿಚಾರ ಮಾಡ್ಕೇಸಿಂದ ಅವಕ್ಕೆ ದುಡ್ಡು ಹಾಕಿ ದುಡ್ಡು ತಗೊಂಡು ನೀವು ಲಾಭ ಅಂದ್ರೆ ಸಾಕಾಣಿಕೆ ಮಾಡಿದ್ರೆ ಮಾತ್ರ ಲಾಭ ಕಾಣ್ಬೋದು. ನೀವು ಏನು ಕೆನಾರ ಮಾಡ್ಕೇಸಿಂದ ಮರಿಗಳು ತಂದ್ಕೇಸಿಂದ ಮರಿ ಆಯ್ಕೆ ಒಳಗೂ ತಪ್ಪು, ಮರಿ ಆಯ್ಕೆ ಒಳಗೂ ಫೇಲ್ ಮಾಡ್ಕೊಂಡ ಮರಿಗೆ ಸಡ್ಡು ತಂದು ಹಾಕಿಸಿಂದ ಏನೋ ಯಾವುದೋ ಒಂದು ಫುಡ್ ಹಾಕಿ ಯಾವುದೋ ಒಂಥರ ಮೇವು ಹಾಕಿ ಏನೋ ಮಾಡ್ಕೇಸಿಂದ ನೀವು ಸಾಕಾಣಿಕೆ ಮಾಡ್ತಂದ್ರೆ ಇದ್ರಾಗ ಸಕ್ಸಸ್ ಕಾಣಕ್ಕಾಗಿಲ್ಲ, ಲಾಭ ಕಾಣಕ್ಕಾಗಿಲ್ಲ. ಆಮೇಲೆ ಅಂತ ನೀವು ಇದ್ದವ್ರ ಯಾರೋ ಯುವಕರು 10 ಮಂದಿ ಸಾಕಾಣಿಕೆ ಮಾಡಕ್ಕೆ ಬರ್ತಿರ್ತಾರೆ. ಅಂಥವ್ರಿಗೆ ಕುರಿ ಸಾಕಾಣಿಕೆ ಒಳಗೆ ಲಾಭ ಇಲ್ಲ, ಅದು ಮಾಡ್ಬಿಡು ಬಿಡೋಪ್ಪ, ಅದು ಸರಿ ಇಲ್ಲ, ಅದ್ರ ಲಾಸ ಆಕತ್ತೆ, ನನಗೆ ಒಟ್ಟು ಲಾಭ ಆಗಿಲ್ಲ ಅಂತೇಳಿ ಹೇಳೋರು ಸಾಕಷ್ಟು ಜನ ಅದಾರು. ಆ ಥರ ಏನತ್ಲ ನೀವು ಮಾಡ್ಕೋಕ್ ಹೋಗ್ಬೇಡ್ರಿ. ಮರಿಗಳ ಆಯ್ಕೆ ಒಂದು ಚಲೋತಂಗ ಮಾಡ್ರಿ. ಆಮೇಲೆ ಏನತ್ಲ ಮರಿಗಳ ಆಯ್ಕೆ ಮಾಡ್ಕೊಂಡ ನೀವು ಈ ಥರ ಸಾಕಾಣಿಕೆ ಮಾಡ್ರೆ ನಿಮಗೆ ಮುಂದಿನ ಏನತ್ಲ ಮರಿ ಸಾಕಾಣಿಕೆ ಮಾಡಿದ ಮೇಲತ್ತ ನೀವು ಮರಿಗಳು ಸೇಲ್ ಮಾಡ್ಬೇಕಾದ್ರೆ ಮಾರಾಟ ಮಾಡ್ಬೇಕಾದ್ರೆ ಮರಿಗಳು ನಿಮ್ಗೆ ಹೆಂಗೆ ಬರ್ಬೇಕು ಅನ್ನೋದು ಏನತ್ಲ ನಾನು ನೆಕ್ಸ್ಟ್ ವಿಡಿಯೋದಾಗ ಏನತ್ಲ ನನಗೆ ತಿಳಿದ ಮಾಹಿತಿ ಅಲ್ಪ ಸ್ವಲ್ಪ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂತ ಹೇಳ್ತಾ ಮತ್ತೆ ನನ್ನ ಕರುನಾಡ ಅನ್ನದಾತ ಎಲ್ಲ ನನ್ನ ಬಂಧು ಬಾಂಧವರಿಗೆಲ್ಲ ನಮಸ್ಕಾರ ತಿಳಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.